Hi students, welcome back to Easy English with Manjunath channel. Today's class I am going to teach you compulsory arrival questions in SSLC board exam 2025 and 26. Before going to teach you, who has not yet subscribed my channel, please subscribe and say to all your friends. Let's get dive into the video. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ನಲ್ಲಿ ನಾನು SSLC ಪರೀಕ್ಷೆಯಲ್ಲಿ SSLC ಬೋರ್ಡ್ ಎಕ್ಸಾಮಲ್ಲಿ ಕಡ್ಡಾಯವಾಗಿ ಬರುವ ಕೆಲವು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ. ಈ ಪ್ರಶ್ನೆಗಳು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನೀವು 100% ಪಾಸ್ ಆಗ್ತೀರಾ SSLC ಎಕ್ಸಾಮಲ್ಲಿ ಅಂತ ಹೇಳಬಹುದು. ಬನ್ನಿ ಇವಾಗ ಒನ್ ಬೈ ಒನ್ ಅನಲೈಸ್ ಮಾಡೋಣ. ಕಂಪಲ್ಸರಿ ಅರೈವಲ್ ಕ್ವಶನ್ಸ್ ಇನ್ SSLC ಬೋರ್ಡ್ ಎಕ್ಸಾಮ್ 2025 ಆ್ಯಂಡ್ 26. ಪ್ರಿಯ ವಿದ್ಯಾರ್ಥಿಗಳೇ, ಫಸ್ಟ್ ಕ್ವಶನ್ SSLCಯಲ್ಲಿ ಕಂಪಲ್ಸರಿ ಬರುವಂಥ ಪ್ರಶ್ನೆ ಯಾವುದಂದರೆ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಇದು 100% SSLC ಬೋರ್ಡ್ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಕ್ವಶನ್ ಆಗಿ ಬರುತ್ತದೆ. ಈ ಒಂದು ಲೆಟರ್ ರೈಟಿಂಗ್ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಯು ವಿಲ್ ಗೆಟ್ 5 ಮಾರ್ಕ್ಸ್ ಈಸಿಲಿ. ಈ ಲೆಟರ್ ರೈಟಿಂಗಲ್ಲಿ 2 ಪತ್ರಗಳನ್ನು ಕೇಳ್ತಾರೆ, ಒಂದು ಪರ್ಸ್ನಲ್ ಲೆಟರ್, ಇನ್ನೊಂದು ಆಫೀಸಿಯಲ್ ಲೆಟರ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಯು ವಿಲ್ ಗೆಟ್ 5 ಮಾರ್ಕ್ಸ್ ಈಸಿಲಿ. ಅಂದರೆ SSLC ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಹೈಯೆಸ್ಟ್ ಮಾರ್ಕ್ ಕ್ವಶನ್ ಅಂದರೆ ಅದು ಲೆಟರ್ ರೈಟಿಂಗ್. ಅಂದರೆ 5 ಮಾರ್ಕ್ಸ್ಗೆ ಕೇಳ್ತಾರೆ. ನೀವು ಚೆನ್ನಾಗಿ ಪರ್ಸ್ನಲ್ ಲೆಟರ್ ಆದರೂ ಸ್ಟಡಿ ಮಾಡಿ ಅಥವಾ ಆಫೀಸಿಯಲ್ ಲೆಟರ್ ಆದರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನೀವು ಯು ವಿಲ್ ಗೆಟ್ 5 ಮಾರ್ಕ್ಸ್. ಆ ಕ್ವಶನ್ ಪೇಪರ್ ಎಷ್ಟೇ ಟಫ್ ಆಗಿದ್ದರೂ ನೀವು ಈಸಿಯಾಗಿ 5 ಮಾರ್ಕ್ಸ್ನ ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಸೆಕೆಂಡ್ ಒಂದು ಕಂಪಲ್ಸರಿ ಬರುವಂಥ ಕ್ವಶನ್ ಯಾವುದಂದರೆ ಪ್ರೊಫೈಲ್ ರೈಟಿಂಗ್. ಇದು ಕೂಡ ಕಂಪಲ್ಸರಿ 100% ಬರುವಂಥ ಕ್ವಶನ್ ಆಗಿದೆ. ನೀವು ಪ್ರೊಫೈಲ್ ರೈಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಯು ವಿಲ್ ಗೆಟ್ 3 ಮಾರ್ಕ್ಸ್ ಈಸಿಲಿ. ಅಂದರೆ ಸರಳವಾಗಿ ನೀವು 3 ಮಾರ್ಕ್ಸನ್ನು ತೆಗೆದುಕೊಳ್ಳಬಹುದು. ಅದೇ ರೀತಿಯಾಗಿ ನೀವು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತೇಳಿ ಬರುತ್ತೆ. ಅಂದರೆ ಒಂದು ಪಿಕ್ಚರ್ ಕೊಡ್ತಾರೆ, ಅದನ್ನು ನೋಡಿ ನೀವು ಪ್ಯಾರಾಗ್ರಾಫಲ್ಲಿ ಬರಿಬೇಕು. ಅಲ್ಲಿ ಏನೇನು ಪಿಕ್ಚರಲ್ಲಿ ಕೊಟ್ಟಿದ್ದಾರೆ ಅದನ್ನು ಸೆಂಟೆನ್ಸ್ ಮಾಡಿ ಪ್ಯಾರಾಗ್ರಾಫಲ್ಲಿ ಬರಿಬೇಕು. ಅದು ಕೂಡ ತುಂಬ ಸರಳವಾದ ಒಂದು ಪ್ರಶ್ನೆ ಆಗಿರುತ್ತದೆ. ಇದು ಕೂಡ ನೀವು ಡೈಲಿ ಇವಾಗಿನಿಂದಲೇ ಪ್ರಾಕ್ಟೀಸ್ ಮಾಡಿದರೆ ಹಿಯರ್ ಆಲ್ಸೋ ಯು ವಿಲ್ ಗೆಟ್ 3 ಮಾರ್ಕ್ಸ್ ಈಸಿಲಿ. ಇಲ್ಲೂ ಕೂಡ ನೀವು ಈಸಿಯಾಗಿ 3 ಮಾರ್ಕ್ಸನ್ನು ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಫೋರ್ತ್ ಕ್ವಶನ್ ಕಂಪಲ್ಸರಿ ಬರುವಂಥ ಕ್ವಶನ್ ಅಂದರೆ ಎಸ್ಸೆ ರೈಟಿಂಗ್. ಈ ಎಸ್ಸೆ ರೈಟಿಂಗು 4 ಮಾರ್ಕ್ಸಿಗೆ ಕೇಳ್ತಾರೆ. ಈ ಎಸ್ಸೆ ರೈಟಿಂಗು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಕೆಲವು ವಿದ್ಯಾರ್ಥಿಗಳು, ಆದರೂ ಕೂಡ ಸರಳವಾಗಿ ನೀವು 4 ಮಾರ್ಕ್ಸನ್ನು ತೆಗೆದುಕೊಳ್ಳಬಹುದು. ಈ ಎಸ್ಸೆ ರೈಟಿಂಗಲ್ಲಿ ನಾನು ಯಾವ ಎಸ್ಸೆ ಓದಬೇಕಂತ ಸಜೆಸ್ಟ್ ಮಾಡ್ತೀನಿ ಅಂದರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಮತ್ತು ಮಾಸ್ ಮೀಡಿಯಾ ಅನ್ನೋ ಒಂದು 2 ಟಾಪಿಕ್ ಮೇಲೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಿದ್ದರೆ 100% ಇಲ್ಲಿ ಯಾವುದಾದ್ರೂ ಒಂದು ಎಸ್ಸೆ ಬಂದೇ ಬರುತ್ತೆ. ಎನ್ವಿರಾನ್ಮೆಂಟಲ್ ಪಾಲ್ಯೂಷನಲ್ಲಿ ಏರ್ ಪಾಲ್ಯೂಷನ್, ಸೌಂಡ್ ಪಾಲ್ಯೂಷನ್, ವಾಟರ್ ಪಾಲ್ಯೂಷನ್, ಇವೆಲ್ಲ ಪಾಲ್ಯೂಷನ್ಸ್, ಎಲ್ಲ ಟೈಪ್ಸ್ ಆಫ್ ಪಾಲ್ಯೂಷನ್ಸ್ಗಳ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಎಸ್ಸೆ ಕೊಡ್ಬೋದು. ಇಲ್ಲಾಂದರೆ ಮಾಸ್ ಮೀಡಿಯಾ ಚೆನ್ನಾಗಿ ಸ್ಟಡಿ ಮಾಡಿ. ಎಸ್ಸೆ ರೈಟಿಂಗಲ್ಲಿ ಮಾಸ್ ಮೀಡಿಯಾ ಅಂದರೆ ಮೊಬೈಲ್, ಕಂಪ್ಯೂಟರ್, ರೇಡಿಯೋ, ಇಂಟರ್ನೆಟ್, ನ್ಯೂಸ್ ಪೇಪರ್, ಸೋಷಿಯಲ್ ಮೀಡಿಯಾಸ್, ಇದರ ಬಗ್ಗೆ ಚೆನ್ನಾಗಿ ನೀವು ಒಂದು ಯಾವುದಾದ್ರೂ ಎಸ್ಸೆ ಸರಿಯಾಗಿ ಪ್ರಿಪೇರ್ ಆಗಿದ್ದರೆ ಇಲ್ಲೂ ಕೂಡ ಸರಳವಾಗಿ ನೀವು 4 ಮಾರ್ಕ್ಸನ್ನು ತೆಗೆದುಕೊಳ್ಳಬಹುದು. ಅದರಲ್ಲೇನಿಲ್ಲ, ಇಂಟ್ರೊಡಕ್ಷನ್ ಹಾಕಬೇಕು, ಬಾಡಿ ಆಫ್ ದಿ ಎಸ್ಸೆಯಲ್ಲಿ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕು, ಕನ್ಕ್ಲೂಷನ್ ಕೊಟ್ಟರೆ ಚೆನ್ನಾಗಿ ಇವಾಗಿನಿಂದನೇ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಗೆಟ್ 4 ಮಾರ್ಕ್ಸ್ ಇನ್ ಎಸ್ಸೆ ರೈಟಿಂಗ್. ಇನ್ನೊಂದು ಎಸ್ಸೆ ರೈಟಿಂಗಲ್ಲಿ ಕಂಪಲ್ಸರಿ ಬರುವಂಥ ಪ್ರಶ್ನೆ ಅಂದರೆ ಪೊಯಮ್ ಮೆಮರೈಸೇಷನ್. ಇದು ಅಂತೂ 100% ಬಂದೇ ಬರುತ್ತದೆ. ಪೊಯಮ್ ಮೆಮರೈಸೇಷನ್. ಈ ಪೊಯಮ್ ಮೆಮರೈಸೇಷನಲ್ಲಿ ನೀವು ಯಾವ ಪೊಯಮ್ನ ಕಂಠಪಾಠ ಮಾಡಬೇಕಂದ್ರೆ ಕ್ವಾಲಿಟಿ ಆಫ್ ಮರ್ಸಿ. ಈ ಕ್ವಾಲಿಟಿ ಆಫ್ ಮರ್ಸಿ ಅನ್ನೋ ಒಂದು ಪೊಯಮ್ನ ಚೆನ್ನಾಗಿ ಕಂಠಪಾಠ ಮೆಮರೈಸ್ ಮಾಡಿದರೆ 4 ಅಂಕಗಳನ್ನು ಈಸಿಯಾಗಿ ಪಡೆದುಕೊಳ್ಳಬಹುದು. ಅಂದರೆ ಕಂಪ್ಲೀಟಾಗಿ ಎಲ್ಲ ಸ್ಟ್ಯಾಂಜಸ್ಗಳನ್ನು ಪರ್ಫೆಕ್ಟಾಗಿ ಮೆಮರೈಸ್ ಮಾಡಿ ಯಾವುದಾದ್ರೂ ಒಂದು ಸ್ಟ್ಯಾಂಜ ನಿಮ್ಮ ಎಕ್ಸಾಮಲ್ಲಿ 100% ಕೊಟ್ಟೇ ಕೊಡ್ತಾರೆ. ಇಲ್ಲಿ ಕೂಡ 4 ಅಂಕಗಳನ್ನು ನೀವು ಸರಳವಾಗಿ ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಇನ್ನೊಂದು ಕಂಪಲ್ಸರಿ ಬರುವಂಥ ಪ್ರಶ್ನೆ ಅಂದರೆ ಪೊಯಮ್ ಸಮರಿ. ಅಂದರೆ ಪೊಯಮ್ ಸಮರಿ ಅಂದರೆ ಡೈರೆಕ್ಟಾಗಿ ಪೊಯಮ್ ಸಮರಿ ಕೇಳೋದಿಲ್ಲ. 4 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಒಂದು ಪೊಯಮಲ್ಲಿ. ಅದು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ. ನೀವು ಚೆನ್ನಾಗಿ ಸಮರಿನ ಅಭ್ಯಾಸ ಮಾಡಿದರೆ, ಚೆನ್ನಾಗಿ ಓದ್ಕೊಂಡ್ರೆ ಸಮರಿ
ನೀವು ಈಸಿಯಾಗಿ 4 ಮಾರ್ಕ್ಸ್ ತೆಗೆದುಕೊಳ್ಳಬಹುದು. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಸಾಂಗ್ ಆಫ್ ಇಂಡಿಯಾ ಮತ್ತು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಈ 3 ಪೊಯಮಲ್ಲಿ ಯಾವುದಾದ್ರೂ ಒಂದು ಪೊಯಮ್, 3 ಪೊಯಮ್ ಸಮರಿ ಕೇಳ್ತಾರೆ. ಆ 3ರಲ್ಲಿ ಯಾವುದಾದ್ರೂ ಒಂದು ಪೊಯಮ್ ನೀವು ಅನಲೈಸ್ ಮಾಡಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಸೊ ಈ 3ರಲ್ಲಿ ಯಾವುದಾದ್ರೂ ಒಂದು ಪೊಯಮ್ ಸಮರಿನ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಆರಾಮಾಗಿ ಯು ವಿಲ್ ಗೆಟ್ 4 ಮಾರ್ಕ್ಸ್ ಇನ್ ಪೊಯಮ್ ಸಮರಿ. ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡೋದಂದರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸರಳವಾಗಿದೆ, ಚೆನ್ನಾಗಿ ನೀವು ಸಮರಿನ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿ ಕೂಡ ಯು ವಿಲ್ ಗೆಟ್ 4 ಮಾರ್ಕ್ಸ್ ಈಸಿಲಿ. ಅದೇ ರೀತಿಯಾಗಿ ಇನ್ನೊಂದು ಬೋನಸ್ ಸಮರಿ ಬಂದಿದೆ ನೋಡಿ. 6ನೇ ಒಂದು ಪ್ರಶ್ನೆ ಪೊಯಮ್ ಸಮರಿ. ಅದು ಯಾವ ಪೊಯಮ್ ಸಮರಿ 3 ಮಾರ್ಕ್ಸಿಗೆ ಬರುತ್ತೆ ಅಂದರೆ ಜಾಜ್ ಪೊಯಮ್ 2 ಆರ್ ಐ ಆಮ್ ದಿ ಲ್ಯಾಂಡ್. ಇವೆರಡು ಪೊಯಮ್ ಸಮರಿನ ಚೆನ್ನಾಗಿ ನೀವು ಓದ್ಕೊಂಡ್ರೆ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಒಂದು ಜಾಜ್ ಪೊಯಮ್ 2 ಅಲ್ಲಿ ಆದರೂ ಕೇಳ್ಬೋದು, ಅಥವಾ ಐ ಆಮ್ ದ ಲ್ಯಾಂಡ್, ಇವೆರಡರಲ್ಲಿ ಒಂದು ಯಾವುದಾದ್ರೂ ಬರ್ಬೋದು. ಸೊ ಎರಡೂ ನೀವು ಚೆನ್ನಾಗಿ ಓದ್ಕೊಂಡ್ರೆ ಇಲ್ಲೂ ಕೂಡ ನಿಮಗೆ ಬೋನಸ್ ಆಗಿ ಮತ್ತೆ ಸಮರಿಯಲ್ಲಿ 3 ಮಾರ್ಕ್ಸ್ ಕ್ವಶನ್ನ ಈಸಿಯಾಗಿ 3 ಮಾರ್ಕ್ಸನ್ನು ಪಡೆದುಕೊಳ್ಳಬಹುದು. ಅಂದರೆ ಇಲ್ಲಿ ನೀವು ಸಮರಿ ಓದ್ಕೊಂಡ್ರೆ 3 ಮಾರ್ಕ್ಸ್ ಕ್ವಶನ್ ಬಂದರೆ ಈಸಿಯಾಗಿ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಇವೆರಡು ಸಮರಿ ಚೆನ್ನಾಗಿ ಓದ್ಕೊಳ್ಳಿ, ನಿಮಗೆ ಇಲ್ಲೂ ಕೂಡ 3 ಮಾರ್ಕ್ಸ್ ಬರುತ್ತೆ. ಯಾವ್ಯಾವ ಅಂದರೆ ಜಾಜ್ ಪೊಯಮ್ 2 ಮತ್ತು ಐ ಆಮ್ ದಿ ಲ್ಯಾಂಡ್. ಈಗ ಆ್ಯಸ್ ಪರ್ ಮಾಡೆಲ್ ಕ್ವಶನ್ ಪೇಪರ್ ನೋಡಿದರೆ ಜಾಜ್ ಪೊಯಮ್ 2 ಬಗ್ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ 3 ಮಾರ್ಕ್ಸ್ಗೆ. ಸೊ ಐ ವುಡ್ ಲೈಕ್ ಟು ಸಜೆಸ್ಟ್ ಜಾಜ್ ಪೊಯಮ್ 2 ಸಮರಿನ ನೀವು ಓದ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ, ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಕೊನೆಯದಾಗಿ ನೀವು ಇನ್ನೊಂದು ಕಂಪಲ್ಸರಿ ಬರುವಂಥ ಕ್ವಶನ್ ಯಾವುದಂದರೆ ಪ್ಯಾಸೇಜ್ ರೈಟಿಂಗ್. ಇದು ತುಂಬ ಸರಳವಾಗಿರುತ್ತೆ. ಇದರಲ್ಲಿ ಏನಿಲ್ಲ, ನೀವು ಕೆಲವು ಪ್ಯಾಸೇಜ್ ರೈಟಿಂಗ್ ಅಲ್ಲೇ ಕೊಟ್ಟಿರ್ತಾರೆ. ಒಂದು ಪ್ಯಾಸೇಜ್ ರೈಟಿಂಗ್ ನೀವು ಚೆನ್ನಾಗಿ ಓದಿ ಆ ಪ್ಯಾಸೇಜ್ನ 2 ಅಂಕದ 2 ಕ್ವಶನ್ಗಳು ಕೊಟ್ಟಿರ್ತಾರೆ ಆ ಪ್ಯಾಸೇಜ್ ರಿಲೇಟೆಡ್ಡು. ಮೊದಲು ಚೆನ್ನಾಗಿ ನೀವು ಕ್ವಶನ್ಸ್ಗಳು ಓದಿ ಆಮೇಲೆ ಪ್ಯಾಸೇಜಲ್ಲಿ ಆ ಆನ್ಸರ್ನ ಹುಡುಕಿ ಬರೀರಿ. ಇಲ್ಲೂ ಕೂಡ ನೀವು 4 ಮಾರ್ಕ್ಸನ್ನು ಪಡೆದುಕೊಳ್ಳಬಹುದು. ಒಟ್ಟಿನಲ್ಲಿ ನೀವು ಇಷ್ಟೆಲ್ಲ ಪ್ರಿಪೇರ್ ಆಗಿದ್ದರೆ, ಈ 7 ಪಾಯಿಂಟ್ಸ್ಗಳನ್ನು ಈ 7 ಟಾಪಿಕ್ಸ್ ಮೇಲೆ ನೀವು ಪ್ರಿಪೇರ್ ಆಗಿದ್ದರೆ 100% ನೀವು 30 ಅಂಕಗಳನ್ನು ಇಂಗ್ಲೀಷಲ್ಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಈಸಿಯಾಗಿ ಪಡೆದುಕೊಳ್ಳಬಹುದು. ಕಂಪಲ್ಸರಿ ಬರುವಂಥ ಪ್ರಶ್ನೆಗಳು 100% ನೀವು ಚೆನ್ನಾಗಿ ಓದ್ಕೊಂಡ್ರೆ 30 ಮಾರ್ಕ್ಸ್ ಇಲ್ಲೇ ಪಡೆದುಕೊಳ್ಳಬಹುದು. ಇದಕ್ಕೆ ಬಿಟ್ಟು ಗ್ರಾಮರ್ ಪೋರ್ಷನಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಈಸಿ ಆದಂಥ ಕ್ವಶನ್, ಟ್ಯಾಗು, ಲ್ಯಾಂಗ್ವೇಜ್ ಫಂಕ್ಷನ್ನು, ಇಫ್ ಕ್ಲಾಸು, ಈ ಥರ ಇನ್ಫಿನಿಟಿವ್ ಅವು ಇನ್ನೂ ಇದ್ದಾವೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇವಾಗ ನೀವು ಸರಳವಾಗಿ ಮತ್ತು ಈಸಿಯಾಗಿ, ನಮಗೆ ಏನೂ ಗೊತ್ತಿಲ್ಲ, ನಾವು ಫೇಲ್ ಆಗ್ತೀವಿ ಅಂತ ಯಾವ ವಿದ್ಯಾರ್ಥಿಗಳಿಗೆ ತುಂಬ ಭಯ ಇರುತ್ತೆ ಅಲ್ಲ, ಅಂಥ ವಿದ್ಯಾರ್ಥಿಗಳು ಆರಾಮಾಗಿ 30 ಮಾರ್ಕ್ಸನ್ನು ಮನೇಲಿ ಕುಂತ್ಕೊಳ್ಳಿ. ನೀವು 15 ದಿನದಲ್ಲೇ ಆರಾಮಾಗಿ ಪಡೆದುಕೊಳ್ಳಬಹುದು. ಸಿನ್ಸಿಯರಾಗಿ ನೀವು ಇಷ್ಟು ಟಾಪಿಕ್ನ ಸ್ಟಡಿ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಯು ವಿಲ್ ಗೆಟ್ 30 ಮಾರ್ಕ್ಸ್. ಕಂಪಲ್ಸರಿ ಬರುವಂಥ ಪ್ರಶ್ನೆಗಳು ಇವು. ಯಾರ್ಯಾರೆಲ್ಲ SSLC ವಿದ್ಯಾರ್ಥಿಗಳು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಯು ಶುಡ್ ಸ್ಟಡಿ ಟುಡೇ ಆನ್ವರ್ಡ್ಸ್. ಇಂದಿನಿಂದಲೇ ಈ 7 ಟಾಪಿಕ್ ಮೇಲೆ ನೀವು ಸ್ಟಡಿ ಮಾಡಿ ಆರಾಮಾಗಿ ನೀವು 30 ಅಂಕಗಳನ್ನು ಇಂಗ್ಲೀಷಲ್ಲಿ ಪಡೆದುಕೊಳ್ಳಬಹುದು. ಇಂದಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಕ್ಲಾಸ್.